ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತ ಇಷ್ಟ ಆಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರಯಿತರ್ ಜನ್ಮ ಮೃತ್ಯುಮಯಾನಾಂ. ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತಾಂ ನಿರ್ವ್ಯಾಜಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಮರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತು. ಹನುಮಂತನ ಮುಖ್ಯ ಪ್ರಾಣದೇವರ ನಿತ್ಯ ಸ್ಮರಣೆ ಮಾಡುವವರಿಗೆ ಯಾಕ್ರಿ ಭಯ? ನಮಸ್ತೆ ಅಕ್ಕ ತಂಗಿಯರೇ, ನಮಸ್ತೆ ಎಲ್ಲ ಸ್ತ್ರೀಯರಿಗೆ. ಸ್ತ್ರೀಯರ ಮನಸ್ಸಿಗೆ ಖೇದವಾಗಿರುವ ಸಮಸ್ಯೆ ಅಂದರೆ ಭಯ. ಭಯದ ವಾತಾವರಣದಲ್ಲಿ ಭಯಮಿಶ್ರಿತವಾದ ಜೀವನವನ್ನು ಸಾಗಿಸುತ್ತಿರುವ ಎಷ್ಟೋ ಜನ ಮಹಿಳೆಯರು ನಮಗೆ ತಿಳಿಸಿದ್ರು. ಸರ್ ಅಂತ ಒಬ್ಬರು, ಗುರುಗಳೇ ಅಂತ ಒಬ್ಬರು, ಪೂಜ್ಯರೇ ಅಂತ ಒಬ್ಬರು. ನಮ್ಮನ್ನು ನೀವು ಯಾವ ಗುರುಗಳು ಯಾವ ಪೂಜ್ಯರು ಅನ್ನದೆ ರಘುಪತಿ ಅಣ್ಣನವರೇ ಅಂದರೆ ಸಾಕು. ಇಂಥ ಮಹಿಳೆಯರು, ಗುರುಗಳೇ ಯಾಕೋ ನನಗೆ ಇನ್ಯಾವ ಕಷ್ಟನೂ ಇಲ್ಲ, ನಿಂತರೆ ಭಯ ಕೂತ್ರೆ ಭಯ, ಏನೋ ಒಂಥರ ತುಂಬ ಗಂಭೀರವಾದ ಪರಿಸ್ಥಿತಿ ಎದುರಿಸ್ತಾ ಇದ್ದಾರೆ ಅವರು. ಯಾವ ರೀತಿ ಅವ್ರ ಮನಸ್ಸು ಹೋಗಿದೆ ಅಂದರೆ ಜೀವನವೇ ಬೇಡ ಅನ್ನುವ ಸ್ಥಿತಿ. ಇನ್ನೊಂದು ಆರ್ಥಿಕವಾಗಿ ಎಲ್ಲ ಸಮಾಧಾನ ಆಗಿದ್ದಾರೆ, ಆದರೆ ಅವರಿಗೆ ಆಂತರ್ಯದಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಾಗಿರಲ್ಲ. ಅದು ನಮ್ಮ ಹತ್ರ ಹೇಳ್ಕೊಂಡಿದ್ರು. ಯಾವುದಾದ್ರೂ ಒಂದು ಒಳ್ಳೆ ಪೂಜೆ ಇದ್ದರೆ ಹೇಳಿ, ನಾನು ಈಗ ಸಾಕಷ್ಟು ಪೂಜೆ, ರಾಯರ ಪೂಜೆ ಬಗ್ಗೆ ನಿಮಗೆ ವಿಡಿಯೋ ಮಾಡಿ ಕೊಟ್ಟಿದ್ದೀನಿ. ಆದರೂ ಅವ್ರಿಗೆ ಯಾವುದೋ ರೂಪದಿಂದ ನಂಗೆ ಭಯ ಹೋದರೆ ಸಾಕಲ್ಲ, ಪೂಜೆ ಮಾಡಬೇಕು ಅಂತ. ಯಾವ ಪೂಜೆಯಿಂದನೂ ಭಯ ಹೋಗೋದಿಲ್ಲ. ಪೂಜೆ ಮಾಡಬೇಕು, ಭಯ ನಿವಾರಣೆಗಾಗಿ ಅಲ್ಲ, ನಿಮ್ಮ ಮನಸ್ಸು ನೀವೇ ತಿದ್ಕೊಳ್ಬೇಕು. ಇದು ಮೊಟ್ಟ ಮೊದಲೇ ನೀವು ಕಳಿಬೇಕು ನನ್ನ ತಂಗಿಯರೇ. ರಾಯರ ಸ್ತೋತ್ರ 108 ಸಲ ಮಾಡ್ತಾ ಇದ್ದೀನಿ, ದಿನನಿತ್ಯ ಪಠಿಸುತ್ತೇನೆ, ರಾಯರಲ್ಲಿ ಮನಸ್ಸಿಟ್ಟಿರ್ತೇನೆ. ಇಷ್ಟು ಪೂಜೆ ಮಾಡಿದರೂ ಕೂಡ ಭಯ ಆಗ್ತಾ ಇರುತ್ತೆ ಮನಸ್ಸಿಗೆ, ಏನೂ ಬೇಡ ಅನಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ನನಗೆ ಬೇರೆ ಯಾವ ಚಿಂತೆನೂ ಇಲ್ಲ, ಈ ಭಯ ಯಾಕೆ ಗುರುಗಳೇ? ಏನಾದರೂ ಒಂದು ವಿಶೇಷ ಪೂಜೆ ಇದ್ದರೆ ತಿಳಿಸಿ ಅಂತ ತುಂಬ ಜನ ಕೇಳ್ತಾಯಿದ್ರು. ಸದ್ಯ ಈ ಪ್ರಶ್ನೆ ನನ್ನ ಹತ್ರ ಕೇಳಿ ನೀವು ಬಚಾವಾದ್ರಿ. ಯಾಕೆಂದರೆ ಇದೇ ಪ್ರಶ್ನೆ ಏನಾದರೂ ಅರ್ಧಂಬರ್ಧ ತಿಳುವಳಿಕೆ ಇರೋರ ಹತ್ರ, ದುಡ್ಡು ಮಾಡೋರ ಹತ್ರ, ಅದನ್ನೇ ಒಂದು ಜೀವನವಾಗಿ ಇಟ್ಕೊಂಡಿರೋ ಹತ್ರ ಈ ಪ್ರಶ್ನೆ ಆಗ್ತು ಅಂದರೆ ಆ ಕಥೆನೇ ಬೇರೆ ದಿಕ್ಕಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಿಮ್ಮ ಹೆಸರಲ್ಲಿ ಶಾಂತಿ, ಹೋಮ, ಅವನ ಪೂಜೆ, ನವಗ್ರಹ ಪೂಜೆ, ಎಲ್ಲ ಥರ ಪೂಜೆಗಳು ಮಾಡಿಸಿ ನಿಮ್ಮ ತಲೆ ಕೆಡಿಸಿ ಆಗದವರು ಏನೋ ನಿಮ್ಮ ಮನೆ ಹತ್ರ ಮಾಡಿಟ್ಟಿದ್ದಾರೆ. ಮಾಟ ಮಂತ್ರ ಇವೆಲ್ಲವೂ ನಿಮಗೆ ಕೈಕಾಲು ಸೋತಂತೆ, ದೇಹನೇ ಸೋತಂತೆ, ಶಕ್ತಿ ಇಲ್ಲದಂತೆ ಆಗುವಂಥ ಒಂದು ಕತೆ ಕಟ್ಟಿ ಇರೋ ವ್ಯಕ್ತಿನ ನಿಂತ್ಕೊಂಡು ಓಡಾಡ್ತಿರೋರನ್ನ ಕೂಡಿಸಿರೋರನ್ನ ಮಲಗಿಸಿರೋರನ್ನ ಆಚೆಗೆ ಕರ್ಕೊಂಡೋಗಿ ಮಲಗಿಸೋ ರೀತಿ ಅಲ್ಲಿವರೆಗೂ ಹೋಗುತ್ತೆ ಈ ಕತೆ. ಸದ್ಯ ಯಾರ ಹತ್ರನೂ ಹೇಳ್ಕೊಳ್ಬೇಡಿ ಈ ಭಯದ ವಿಚಾರ. ಏಕೆಂದರೆ ಭಯ ಅನ್ನೋದು ಯಾವುದೂ ಅಲ್ಲ. ಸಾಮಾನ್ಯವಾಗಿ ಸ್ತ್ರೀಯರಿಗೆ ಒಂದು ವಯಸ್ಸು 30ರಿಂದ 35 ಆಗ್ಬೋದು, 40 ಆಗ್ಬೋದು, 45 ಆಗ್ಬೋದು. ಈ ರಜೆ ದಿನಗಳು ಅಂದರೆ ಮುಟ್ಟಿನ ಈ ಸ್ಥಿತಿಯಲ್ಲಿ ಗಂಭೀರವಾದ ಪರಿಸ್ಥಿತಿ ಮಾನಸಿಕವಾಗಿ ಅನುಭವಿಸುವ ಸಾಮಾನ್ಯವಾಗಿ ಬರುತ್ತೆ. ಇದೆಲ್ಲ ಡಾಕ್ಟರ್ ಹತ್ರ ಹೋದಾಗ ಏನು ಹೇಳ್ತಾ ಇದ್ದಾರೆ? ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತ ಹೇಳ್ತಾ ಇದ್ದಾರೆ. ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂದರೆ ನಿಮ್ಮ ದೇಹದಲ್ಲಿ ಆಗುವ ಸಾಮಾನ್ಯವಾಗಿ ನೈಸರ್ಗಿಕವಾಗಿ ಪ್ರಕೃತಿದತ್ತವಾಗಿ ನಡೆಯುವ ಕ್ರಿಯೆಗಳು. ಇದೆಲ್ಲ ಉಂಟಾದಾಗ ನಿಮ್ಮ ಮನಸ್ಸಿಗೆ ಏನೋ ಒಂದು ತಳಮಳ ಆಗ್ತಾ ಇರುತ್ತೆ. ನೋಡಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಬಿಸಿ ನೀರು ಕಾಸೋಕ್ಕೋಸ್ಕರ ನಾವು ತಣ್ಣೀರನ್ನು ಇಟ್ಟಾಗ ಸ್ಟವ್ ಮೇಲೆ ಅಥವಾ ಒಲೆ ಮೇಲೆ ಎಲ್ಲ ಒಂದು ಕಡೆ ಸ್ವಲ್ಪ ಅದು ಉರಿ ಆಗ್ತಾ ಇದ್ದಂಗೆ
ಆ ಬಿಸಿ ನೀರು ಬಿಸಿ ಆಗ್ತಾ ಇದ್ದಂಗೆ ಒಂದು ರೀತಿಯಲ್ಲಿ ಶಬ್ದ ಉತ್ಪತ್ತಿ ಆಗುತ್ತದೆ. ಇದು ಗೊತ್ತಿರೋ ವಿಷಯ. ಶಬ್ದ ಉತ್ಪತ್ತಿ ಆಗ್ತಾ ಆಗ್ತಾ ಜಾಸ್ತಿ ಕುದ್ದಾಗ ನಿಜವಾಗಲೂ ಆ ಶಬ್ದ ಅಲ್ಲೇ ನಿಂತೋಗುತ್ತೆ. ಇದೇ ಥರ ನಮ್ಮ ದೇಹದಲ್ಲಿ ರಕ್ತ ಚಲನೆ, ದೇಹದಲ್ಲಿ ಅಂಗಾಂಗಗಳಲ್ಲಿ, ಮೆದುಳಿನಲ್ಲಿ ಕೂಡ ರಕ್ತ ಸಂಚಾರದಲ್ಲಿ ಸ್ವಲ್ಪ ಏರುಪೇರಾದಾಗ ಈ ಸ್ತ್ರೀಯರಿಗೆ ಸಾಮಾನ್ಯವಾಗಿ ಇವೆಲ್ಲ ಆಗುವುದು ಸಹಜ. ಇದು ನೀವು ಸರಿಯಾಗಿ ಮನಸ್ಸಿನಲ್ಲಿ ಇಟ್ಕೊಂಡು ಕಾರ್ಯದಲ್ಲಿ, ಚಟುವಟಿಕೆಯಲ್ಲಿ ನಿರಂತರವಾಗಿ ಉಪಯೋಗಿಸಿ. ನಿಮ್ಮ ದೇಹದಲ್ಲಿ ಏನೋ ಸಮಸ್ಯೆ ಇದ್ದರೆ, ಎಲ್ಲ ರೀತಿಯಿಂದ ಲಕ್ಷಣ ಇದ್ದರೆ ಮಾತ್ರ, ಅದು ಏನೋ ನಿಮಗೆ ದೋಷ ಕಂಡ್ರೆ ಡಾಕ್ಟರ್ ಹತ್ರಕ್ಕೆ ಹೋಗಿ ನೀವು ಒಂದು ರೀತಿಯಲ್ಲಿ ಒಂದು ಸಲಹೆ ತಗೊಳ್ಳಿ. ಪಾಸಿಟಿವ್ ಥಿಂಕ್ನಲ್ಲೇ ಮಾಡಬೇಕು ನೀವು. ನಾನು ಯಾಕೆ ಭಯಪಡಬೇಕು? ನನಗೆ ನನ್ನ ದೇವರಿದ್ದಾನೆ, ಸ್ವಾಮಿ ಇದ್ದಾರೆ, ರಾಯರಿದ್ದಾರೆ, ನನ್ನ ಗುರುಗಳಾಗಿದ್ದಾರೆ, ನನ್ನ ಗಂಡ ಇದ್ದಾರೆ, ಪ್ರೀತಿ ಮಾಡುವ ಗಂಡ ಇದ್ದಾರೆ, ಮಕ್ಕಳಿದ್ದಾರೆ, ನನಗೆ ಕರ್ತವ್ಯ ಇದೆ, ಸಮಾಜದಲ್ಲಿ ನನ್ನನ್ನು ಪ್ರೀತಿಸುವ ಗೆಳೆಯರಿದ್ದಾರೆ, ತಂದೆ ತಾಯಿಯಿದ್ದಾರೆ, ಅವರ ಯೋಗಕ್ಷೇಮ ನೋಡ್ಕೊಳ್ಬೇಕು, ಅತ್ತೆ ಮಾವನಿದ್ದಾರೆ, ಅವನು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ನಗ್ತಾ ನಗ್ತಾ ಇರಬೇಕು. ಎಲ್ಲರೊಡನೆ ಪ್ರೀತಿಯಿಂದ ಮಾತಾಡಬೇಕು. ಆ ಭಯ ಅನ್ನೋದನ್ನು ಮನಸ್ಸಿಗೆ ತೆಗೆದುಹಾಕಿ ಅಷ್ಟೇ. ಧೈರ್ಯವಾಗಿ ಭಯದ ಜಾಗದಲ್ಲಿ ಧೈರ್ಯವನ್ನು ತುಂಬಿ ಮುಗಿದೋಯ್ತು. ಆಗ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ, ನಿಮ್ಮ ಮನಸ್ಸಿನಲ್ಲಿ ಎಲ್ಲ ರೀತಿಯಲ್ಲಿ ನೀವು ತೊಳ್ಕೊಂಡಾಗ ಕ್ರಿಯೆಯಲ್ಲಿ, ಕಾರ್ಯದಲ್ಲಿ ಈ ಶಬ್ದವೂ ಆಗಲಿ ಈ ಥರ ಯೋಚನೆ ಮಾಡೋದೇ ನಿಂತೋಗುತ್ತೆ. ಕಾಲಕ್ರಮೇಣ ಸರಿ ಹೋಗುತ್ತೆ. ಅದಕ್ಕೆ ಯಾಕೆ ತಲೆ ಕಟ್ಸ್ಕೊಳ್ಬೇಕು? ನೀವು ಒಳ್ಳೆಯ ಯೋಗಾಭ್ಯಾಸ ಮಾಡಿ, ಪ್ರಾಣಾಯಾಮ ಮಾಡಿ, ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಎಲ್ಲ ರೀತಿಯಲ್ಲಿ ಪ್ರೀತಿಯಿಂದ ಹಂಚ್ಕೊಳ್ಳಿ. ಅಂದರೆ ಒಳ್ಳೆಯವ್ರ ಜೊತೆ ಮಾತ್ರ. ಯಾರ್ಯಾರೋ ಮಾತು ಕೇಳಿಕೊಂಡು ದುಷ್ಟ ಪೂಜೆ ಆಗಲಿ, ರಾತ್ರಿ ಪೂಜೆ ಆಗಲಿ, ಹೋಮ ಆಗಲಿ, ಇದೆಲ್ಲದಕ್ಕೂ ತಿಲಾಂಜಲಿ ಇಡಬೇಕು. ಇದು ಮೊಟ್ಟ ಮೊದಲನಾಗಿ ನೀವು ಯಾರ ಹತ್ರನೂ ಇವೆಲ್ಲ ಹೇಳ್ಕೊಳ್ಬೇಡಿ. ಏಕೆಂದರೆ ದೈಹಿಕವಾಗಿ ನೋಡಿ, ಚಾಡಿ ಹೇಳೋದೇ ಆಗಲಿ, ಸುಳ್ಳು ಹೇಳೋದೇ ಆಗಲಿ, ಕಳ್ತನ ಮಾಡೋದೇ ಆಗಲಿ, ಕಾಲು ನೋವು ಆಗೋದೇ ಆಗಲಿ, ಕೈ ನೋವು ಆಗೋದೇ ಆಗಲಿ, ಇವೆಲ್ಲ ಜೊತೆ ಫೀಲಿಂಗ್ ಇರುತ್ತೆ, ಕಾಣುತ್ತೆ. ಕಾಲಿಗೆ ಏಟು ಬಿದ್ದರೂ ಕಾಣುತ್ತೆ. ಆದರೆ ಮನಸ್ಸಿನಲ್ಲಾಗುವ ಈ ಕ್ರಿಯೆಗಳಿಗೆ ಯಾರೂ ಕಾಣೋದಿಲ್ಲ. ಅದನ್ನು ನಿಮ್ಮಷ್ಟಿಗೆ ನೀವೇ ತಿದ್ದುಕೊಂಡು ಸರಿಯಾಗಬೇಕು. ಅರ್ಥ ಆಯ್ತಾ? ನನ್ನ ಗುರು ಸಾರ್ವಭೌಮರು ಇದ್ದಾರೆ ಅಂತ ಅವ್ರ ಚರಿತ್ರೆ ಚೆನ್ನಾಗಿ ಕೇಳಿ. ನಾನು ಅವ್ರ ಬಗ್ಗೆ ಎಷ್ಟೋ ವಿಡಿಯೋಗಳು ಹಾಕಿದ್ದೀನಿ. ಅವರು ನೋವನ್ನು ಅನುಭವಿಸಿದ ಆ ಸಂಸಾರ ಜೀವನದಲ್ಲಿ ಅವೆಲ್ಲ ಕೇಳಿ ನಿಮಗೆ ಯಾವ ಭಯನೂ ಬರೋದಿಲ್ಲ. ಅಂಥ ರಾಯರೇ ಅಂಥ ಕಷ್ಟವನ್ನು ಅನುಭವಿಸಿರ್ಬೇಕಾದ್ರೆ ನಾವು ಯಾವ ಕಷ್ಟ ಇದೆ, ಯಾವತ್ತೂ ಒಂದು ದಿವಸ ಈ ದೇಹ ಹೋಗೋದೇ ಅಲ್ವಾ? ಒಂದೊಂದು ದಿವಸದಲ್ಲೂ ಕೂಡ, ಒಂದೊಂದು ಕ್ಷಣದಲ್ಲೂ ಕೂಡ ದೇಹಕ್ಕೆ ವಯಸ್ಸಾಗ್ತಾ ಇರುತ್ತೆ ಅಂತ ತಿಳ್ಕೊಂಡಾಗ ಇದೆಲ್ಲ ಯಾಕೆ ಬೇಕು? ಮಕ್ಕಳಾಟ. ಅರ್ಥ ಮಾಡ್ಕೊಳ್ಳಿ. ಒಬ್ಬರೇ ಕೂತ್ಕೊಂಡು ಏನೇನೋ ಪೆದ್ದಾಗಿ ಚಿಂತೆ ಮಾಡಿಕೊಂಡು ಯಾವುದ್ಯಾವುದೋ ನೀವು ಗಡಿಬಿಡಿ ಮಾಡಿಕೊಂಡು ಹುಟ್ಟುವುದು ಎಷ್ಟು ಸತ್ಯವೋ ಸಾಯುವುದು ಅಷ್ಟೇ ಸತ್ಯ. ಬಿದ್ದು ಹೋಗುವ ಈ ಶರೀರಕ್ಕೆ ಯಾವ ಭಯ ತಂಗಿ ಹೇಳಿ? ಕೇರೆ ಮಾಡಬೇಡಿ. ನಿಮಗೇನಾದ್ರು ಬೇಜಾರಾಯ್ತಾ? ನಮ್ಮ ವೀಡಿಯೋಗಳನ್ನು ಸುಮ್ಮನೆ ನೋಡ್ತಾ ಇರಿ. ಇಷ್ಟೆಲ್ಲ ಹೇಳಿದ ಮೇಲೆ ನೀವು ಕೇಳ್ಬೋದು, ಅಯ್ಯೋ ಇವರು ನನಗೇನು ಪೂಜೆ ಮಾಡೋದಕ್ಕೆ ಹೇಳಲೇ ಇಲ್ವಲ್ಲ ಅಂತ ಹೇಳ್ಬೋದು. ಆದರೆ ಒಂದು ಪೂಜೆ ಮಾಡಿ ನೀವು ರಾಯರನ್ನು, ಆ ಭಯವನ್ನು ರಾಯರ ಪಾದಕ್ಕೆ ಹಾಕ್ಬಿಟ್ಟು, ಗುರು ಸಾರ್ವಭೌಮ ನನ್ನಲ್ಲಿರುವ ಆ ತೊಂದರೆಯನ್ನು ದೂರ ಮಾಡಪ್ಪ, ನೀನು ನಂಬಿದ್ದೀನಿ, ಸದಾಕಾಲ ನಿನ್ನ ಸ್ಮರಣೆಯಲ್ಲಿರುವಂತೆ ಮಾಡು, ಏನೇ ಭಯ ಬಂದರೂ ಅದಕ್ಕೂ ನೀನೇ ತಾನೇ ಕಾರಣ ಅಂತ ಹೇಳ್ಕೊಂಡು, ಮಧ್ವನಾಮ ಅಂತ ಒಂದು ಪದ ಇದೆ, ಶ್ರೀಪಾದರಾಜರು ಮಾಡಿದ್ದು. ನೀವು ಅದನ್ನು ಯೂಟ್ಯೂಬಲ್ಲಿ ಹಾಕಿ ಮಧ್ವನಾಮ ಅಂತ ಹಾಕಿ, ಅದರ ಲಿರಿಕ್ಸ್ ಅಂತ ಹಾಕ್ತು ಅಂತ ಹೇಳಿದ್ರೆ ಆ ಮಧ್ವನಾಮ ಬರುತ್ತೆ. ಅದರಲ್ಲಿ ಹನುಮ, ಭೀಮ, ಮಧ್ವ, ತ್ರೇತಾಯುಗದಲ್ಲಿ, ದ್ವಾಪರ ಯುಗದಲ್ಲಿ, ಕಲಿಯುಗದಲ್ಲಿ ಇವರೇ ಹನುಮಂತನಾಗಿ, ಭೀಮಸೇನ ದೇವರಾಗಿ, ವಾಯುದೇವರಾದ ಮಧ್ವಾಚಾರ್ಯರಾಗಿ ಅವತಾರ ಮಾಡಿರುವ ಅವರ ಮಹಿಮೆಗಳನ್ನು ಒಳಗೊಂಡಿರುವ ಮಧ್ವನಾಮ ಅಂತ ಇದೆ. ಅದರಲ್ಲಿ ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ ಇದು ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ಈ ಎಲ್ಲ ಸಿಗುತ್ತೆ, ಲಿರಿಕ್ಸು ಸಿಗುತ್ತೆ. ಅದನ್ನು ನೀವು ಬರ್ಕೊಂಡು ಪ್ರತಿನಿತ್ಯ ಅದನ್ನು ಹೇಳ್ಕೊಳ್ಳಿ. 5 ನಿಮಿಷ ಆಗುತ್ತೆ. ನಿಮಗೆ ಹತ್ತಿರ ಇರುವ ರಾಯರ ಮಠಕ್ಕೆ ಹೋಗಿ ಅಥವಾ ಪುಸ್ತಕದ ಅಂಗಡಿಗೆ ಹೋಗಿ, ದೊಡ್ಡ ದೊಡ್ಡ ಪುಸ್ತಕದ ಅಂಗಡಿಗೆ ಹೋಗಿ ಶ್ರೀಪಾದರಾಜರು ಮಾಡಿದ ಮಧ್ವನಾಮ ಒಂದು ಪುಸ್ತಕ ಬೇಕಾಗಿತ್ತು ಅಂತ ಕೇಳಿ ಕೊಡ್ತಾ ಇದ್ದಾರೆ. ಅದನ್ನು ನೋಡಿಕೊಂಡು ನೀವು ಕಲ್ತ್ಕೊಳ್ಳಿ. ಆದರೆ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಭಯ ಭಯ ಭಯನ ತಲೆ ಕೆಡ್ಸ್ಕೊಳ್ಬೇಡಿ. ಈ ಭಯ ಅನ್ನೋದು ನಿಮ್ಮ ದೇಹದಲ್ಲಿ ಆಗುವ ಸಹಜ ಕ್ರಿಯೆ ಎಂದು ತಿಳಿದು ಅದನ್ನು ನಿಮ್ಮ ಪಾದದ ಚಪ್ಪಲಿ ಕೆಳಗಡೆ ಅದನ್ನು ಹದುಮಿ ಅದನ್ನು ನಿರ್ನಾಮ ಮಾಡಿ. ಆಗ ನೀವು ಧೈರ್ಯಘಾತಿಯಾಗಿ
ಎಲ್ಲರನ್ನೂ ಎದುರಿಸುವ ಶಕ್ತಿ ತುಂಬುತ್ತದೆ. ಈ ಒಂದು ಹಾರ್ಮೋನ್ ಇಂಬ್ಯಾಲೆನ್ಸನ್ನು ನಿಮ್ಮ ಮನಸ್ಸಲ್ಲಿಟ್ಕೊಳ್ಳಿ. ಇದರೆಲ್ಲ ಹಸುವಿನ ಕೊರತೆ ಇದ್ದಾಗಲೂ, ನಿದ್ರಾಹೀನತೆ, ಒತ್ತಡಗಳು ಇವೆಲ್ಲವೂ ನಿಮ್ಮ ಮನಸ್ಸಿಗೆ ಇದೇ ಕಾರಣದಿಂದ ಆಗೋದು. ದೈನಂದಿನ ದಿನಚರಿಯನ್ನು ಸ್ವಲ್ಪ ನೀವು ಬದಲಾಯಿಸ್ಕೊಂಡ್ರೆ ಯಾವ ಸಮಸ್ಯೆಗೂ ನೀವು ಬಾಧಿತರಾಗುವುದಿಲ್ಲ.